ಏನ್ ಸರ್ ನೀವು ಏನೋ ಒಂದು ಚಾರ್ಜ್ ತಗೊಳ್ಳಿ ಅಂದ್ರೆ ಚಟ್ಟನೆ ಕಟ್ಬಿಡಂಗಿದಿರಲ್ಲ ಸರ್. ಬಿಟ್ರೆ ನಮ್ಮನ್ನ ಮನೆ ಕಳಿಸ್ಬಿಡ್ತೀರಾ? ರೇ ಉಳ್ಳಾಗಡ್ಡೆ ಸಾಹೇಬರು ತುಂಬಾ ಸುಸ್ತಾಗೋರೆ, ಎಸಿರು ಮಲ್ಕೋರ್ಸ್ರಿ, ಸ್ವಲ್ಪ ರೆಸ್ಟ್ ತಗೊಳ್ಳಿ. ಬೆಂಗಳೂರಾಗ ರೌಡಿಸಂ ಮಾಡ್ತಿದ್ದ ನೋಡ್ರಿ ಸರ್. ಅದು ಒಂದ್ ಚಾನ್ಸ್ ಕೊಟ್ಟು ನೋಡಿ, ಬೆಂಗಳೂರಿಗೆ ಪೂರಾ ಕ್ಲೀನ್ ಮಾಡಕ್ ಬಿಡ್ತೀನಿ ಸರ್. ನನ್ನ ಅಪಾಯಿಂಟ್ಮೆಂಟ್ ಆಗಿ 10 ವರ್ಷ ಆಯ್ತು, ಒಂದೇ ಅಂಗಲ್ನೇ ಹೊಡಿತಿದ್ರಿ ನಾನು. ನೀವು 5 ನಿಮಿಷದಾಗ 10 ಅಂಗಲ್ನೇ ಹೊಡೆ ತೋರಿಸಿಲ್ರಿ ಸರ್. ಎಂತ ಪವರ್ ರೀ ನಿಮ್ದು. ಅದ್ ನಾನು ಉಟ್ಕೊಳಾರೆ, ನನ್ ರಕ್ತದಲ್ಲ ಬಂದಿರೋದು. ಹೌದು ನಡ್ರಿ ಸರ್. ಇಂಥ ಕಲೆ ಮತ್ತೆ ಯಾರಿಗೂ ಬರಕ್ ಸಾಧ್ಯನೇ ಇಲ್ರಿ. ನಡ್ರಿ ಸರ್, ಎಸಿ ರೂಮ್ ರೆಸ್ಟ್ ಮಾಡ್ರಿ. ಸರ್, ಮನುಷ್ಯನಿಗೆ ಬೆಲೆನೇ ಅಲ್ವಾ, ನಿಯತ್ತಿಗೆ ಕಾಲನೇ ಅಲ್ಲ ಬಿಡಿ. ನ್ಯಾಯ ನೀತಿ ಪ್ರಾಮಾಣಿಕತೆ ಅಂತ ನೀವು ಇಷ್ಟೆಲ್ಲ ಮಾತಾಡ್ತಿಲ್ಲ, ಒಳಗೆ ಹೆಂಗ್ ಮಂದಿ? ಅಯ್ಯ, ಅದೊಂದ್ ದೊಡ್ಡ ಕತೆ ಬಿಡಿ. ನನ್ ಕತೆ ಕೇಳ್ತಿದ್ರೆ ನಿಮ್ ಕಣ್ಣು ಒದ್ದೆ ಆಗೋಯ್ತಿದೆ. ನನ್ನ ಕಣ್ಣು ಒದ್ದೆ ಆಗೋಂತ ಕತೆನಾ? ಹೌದು. ಏನ್ ಹೇಳೋಪ್ಪ. ಅಯ್ಯೋ ಬೇಡ ಬಿಡಿ ಸರ್. ಹೇಳೋಪ್ಪ. ಬೇಡ ಬಿಡ್ರಿ. ನೀನು 10 ಅಂಗಲ್ನೇ ಹೊಡೆದ್ರೆ ನೀನು ಪವರ್ ನೋಡಿ ನನ್ನ ತಲೆ ಕೆಟ್ಟು ಹೋಗ್ಬಿಡ್ತೀಗ. ಪೂರ ಕೆಡೋದಕ್ಕಿಂತ ಮೊದಲ ನೀನು ಸ್ಟೋರಿ ಏನಂತ ಹೇಳೋಪ್ಪ. ನಮ್ಮಪ್ಪ ಯಾವಾಗ್ಲೂ ಹೇಳ್ತಿದ್ದ ಸರ್, ಕನ್ಸ್ ಕಾಣ್ಬೇಡ, ಅದ್ ಯಾವ್ದು ನಿಜ ಆಗಲ್ಲ ಅಂತ. ಆದ್ರೂ ನಾ ಕಂಡೆ. ಏನ್ ತಿಳ್ಕೊಂಡಿದ್ರ ನೀವು? ಸರ್, ನಮ್ ಡೈರೆಕ್ಟರ್ ಮೀಟ್ ಮಾಡಕ್ ಒಳಗ್ ಬಂದೆ ಸರ್. ಅಭಿಮಾನಿಗಳೆಲ್ಲ ಮಾತಾಡಿಸಿದ್ರು. ಅಷ್ಟ್ರಲ್ಲಿ ಶೂಟಿಂಗ್ ನೋಡಲ್ಲ ಹೋಗ್ಬಿಟ್ಟಿದ್ದಾರೆ. ನಾನೀಗ ಹೊರಟಿದ್ದೀನಿ ಸರ್. ಶೂಟಿಂಗ್ ಸುಳ್ಳು ಹೇಳ್ಕೊಂಡು ಇಲ್ಲಿಂದ ಎಸ್ಕೇಪ್ ಆಗಕ್ ನೋಡ್ತಾ ಇದ್ದೀರಾ? ಅಯ್ಯೋ, ನೀವು ತಿಳ್ಕೊಂಡಿದ್ದೀರಾ? ನಾನು ಪೋಲಿ ಪಿಕ್ಚರ್ ಇರೋ ಬೇಕಾದ್ರೆ ನೋಡಿ. ಸರ್, ಕಾಸ್ಟ್ಯೂಮ್ ಚೇಂಜ್ ಆಗ್ಬಿಟ್ಟಿದೆ ಸರ್. ಕಾಸ್ಟ್ಯೂಮ್ ಚೇಂಜ್ ಆಯ್ತಾ? ಕಾಸ್ಟ್ಯೂಮ್ ಎಲ್ಲಿ ಸಿಲ್ತೋರ್ಸ್ ನೋಡೋಣ. ನೋಡಿ ಸರ್. ನನ್ನ ಹತ್ರ ಕತೆ ಹೇಳ್ತಾ ಇದ್ದೀನಿ ನೀನು. ಸರ್, ತಕ್ಷಣ ಒಳಗ್ ಬಿಟ್ಬಿಟ್ರು ಸರ್. ಸರ್, ನಡಿ ಒಳಗೆ. ನಿಮ್ ದಮ್ಮ ಅಂತ ಸರ್. ಸರ್, ನನ್ನ ಮಾತು ಕೇಳಿ ಸರ್. ಏನ್ರಿ ನೋಡ್ತಾ ಇದ್ದೀರಾ? ಸುರೇಶ್, ಏನ್ರಿ ಅದು ಗಲಾಟೆ? ಸರ್, ನಾನೊಬ್ಬ ಶೂಟಿಂಗ್ ನೋಡಿ ಸರ್. ನಾನು ನಂಬ್ತಿಲ್ಲ ಸರ್. ಸರ್, ನಾನೊಬ್ಬ ಜೂನಿಯರ್ ಆರ್ಟಿಸ್ಟ್ ಸರ್. ಹೊರಗಡೆ ಇರೋ ತಕ್ಷಣ ಸೀಲ್ ಹಾಕ್ದಾಗ ಒಳಗೆ ಕಳ್ಸ್ಬಿಟ್ರು ಸರ್. ಸರ್, ತಪ್ಪಾಯ್ತು ಸರ್. ನಾ ಇನ್ನೊಂದ್ಸಲಿ ಒಳಗೆ ಬರಲ್ಲ ಸರ್. ಸರ್, ದಯವಿಟ್ಟು ನಾನು ಬಿಟ್ಬಿಡಿ ಸರ್. ನಾನು ಹೋಗ್ಬಿಡ್ತೀನಿ ಸರ್. ಸರ್ ಪ್ಲೀಸ್ ಸರ್. ಚೆಕ್ ಮಾಡಿದ್ರೇನ್ರಿ? ಚೆಕ್ ಮಾಡಿದ್ವಿ ಸರ್. ಗೇಟ್ ಜಾಲರ್ ಮಾತಾಡ್ರಿ ಸರ್. ನರಸಪ್ಪ ಸ್ಪೀಕಿಂಗ್ ಸರ್. ಶೂಟಿಂಗ್ ಎಷ್ಟು ಜನ ಬಂದಿದ್ದು ಸರ್? 120 ಜನ ಬಂದಿದ್ರು ಸರ್. 120 ಜನನು ಹೋಗಿದ್ದಾರೆ ಸರ್. ಕೌಂಟಿಂಗ್ ಅಲ್ಲಿ ಯಾರು ಮಿಸ್ ಆಗಿಲ್ಲ ತಾನೆ? ಯಾರು ಮಿಸ್ ಆಗೋ ಚಾನ್ಸ್ ಇಲ್ಲ ಸರ್. ನಾನೇ ಚೆಕ್ ಮಾಡ್ಬಿಟ್ಟಿದ್ದೀನಿ. ಎಲ್ರದ್ದು ಸೀಲ್ ಚೆಕ್ ಮಾಡಿದ್ರಾ ಸರ್? 120 ಜನರದ್ದು ಸೀಲ್ ಚೆಕ್ ಮಾಡಿಬಿಟ್ಟಿದ್ದೀವಿ ಸರ್. ಸುಳ್ಳು ಬೇರೆ ನಮ್ಮ ಹತ್ರ ನಾಟಕ ಆಡ್ತಿದ್ದಾನೆ. ಎಲ್ಲ ಜಾಗ ಖಾಲಿ ಮಾಡ್ತಾವ್ರೆ. ಏನೊಂದು ಮಗನೇ ಅಡ್ರೆಸ್ ಇಲ್ವಲ್ಲ. ನಾವು ಬಂದಿರೋದು ಏನಾದ್ರು ಪಸರಾಗುತ್ತೆ ಶಿಷ್ಯ. ಒಳಗಡೆ ಯಾರವ್ರ ನಮ್ಮವರು? ಅದೇ ಮಗ ವಾಸನೆ ಮಂಜ, ನಾಯ್ಚಂದ್ರ, ಮಂಡಿ ಮದ, ಇಡೀ ಕಾಂದನೆ ಒಳಗೈತೆ. ಯಾಕೋ ಲೇ ಎಂಟ್ರಿ ಹಾಕ್ಸೋ, ಒಳಗಡೆ ಲಾಕ್ ಮಾಡ್ಸೋಣ ಅವನ್ನ. ನನ್ ಜೂನಿಯರ್ ಆರ್ಟಿಸ್ಟ್ ಕಣ, ಗೊತ್ತಿಲ್ಲದೆ ಒಳಗಡೆ ಕೆಲಸ ಮಾಡಿ ಬಿಟ್ಬಿಡೋಣ. ನಾನು ಮಲಗಿಕೊಂಡಿದ್ದೇನೆ ತಾನೆ. ಏಯ್, ಮಲಗಿದ್ದೀನಿ ತಾನೆ, ನೋಡಿನೂ ಹುಚ್ಚು ಆಯ್ತಿದ್ಯಲ್ಲಣ್ಣ. ನಾನು ಹುಚ್ಚಾಯ ಜಾಗದಲ್ಲಿ ನೀನ್ ಯಾಕೆ ಮಲಗಿದ್ಯಾ? ವರ್ಡ ನಾನು ಹೇಳಕ್ಕೆ ಏನ್ ಜೈಲಪ್ಪ, ನಮ್ಮಂತವ್ರು ಹೆಂಗಾದ್ರೂ ಬದುಕೋದ ಇಲ್ಲಿ. ನಮ್ಮನ್ ಕಣಕ್ಲಿ ನನ್ನ ಮಗಂಗೆ ಐತೆ ಹುಡ್ತಪ್ಪ. ಸರ್ ಸರ್ ಏನಯ್ಯ? ಸರ್, ತುಂಬಾ ಟಾರ್ಚರ್ ಕೊಡ್ತಿದ್ದಾರೆ ಸರ್. ನಿಂತಿದ್ರೆ ತಲೆ ಮೇಲೆ ಹೊಡಿತಾರೆ, ಮಲಗಿದ್ರೆ ಮೇಲೆ ಬಂದು ಹುಚ್ಚು ಹೋಯ್ತಾರೆ, ನಡ್ಕ ಬರ್ತಿದ್ರೆ ಕ್ಯಾಕು ಸುಗಿತಾರೆ. ಯಾವನ ಇವನಲ್ಲ? ಒಳ್ಳೆ ಜುಟ್ಟು ನನ್ ಮಗ ಇದ್ದಂಗ ಅವನಲ್ಲ. ಹೋಗಿ ಪೊಲೀಸ್ನವ್ರಿಗೆ ಹೇಳ್ತಾವನೆ. ಅಲ್ಲ ಕರೆಕ್ಟ್ ಆಗಿ ಕೇಳಿ ಕನ್ಫರ್ಮ್ ಮಾಡ್ಕೊಳ್ರ, ಇವನೇ ನಮ್ಮ ಹುಡುಗರಿಗೆ ಹೊಡೆದಿದ್ದು ಅಂತ. ಸರ್, ನೀವಾದ್ರೂ ಅವ್ರಿಗೊಂದು ಮಾತು ಹೇಳಿ ಸರ್. ನನ್ ಗುಟ್ರ ಮಕ್ಳೇ ನನ್ ಮಾತು ಕೇಳಕ್ಕಿಲ್ಲ. ಇನ್ನಿ ಬಡತ ಕೇಳ್ತಾವ? ನೋಡೋ, ಮರ್ಡ್ರು ರೇಪ್ ಮಾಡಿ 7 ವರ್ಷ ಜೈಲ್ ಕಾಲ ಕಳೆದವೆ. ಇದೇ ದೊಡ್ಡ ಜೈಲು, ಇದಕ್ಕಿಂತ ದೊಡ್ಡ ಜೈಲ್ ಯಾವ್ದೈತೆ ಅಂತ ಅಹಂಕಾರ ಅವಕ್ಕೆ. ನೋಡಯ್ಯ, ಬರೋದ್ ಬಂದ್ಬಿಟ್ಟಿದ್ಯಾ, ಹೆಂಗೋ ಅನ್ಸರ್ಸ್ಕೊಂಡು ಹೋಗು. ಏನೇ ಅದು? ಸರ್, ಸಿಕ್ಕಾಪಟ್ಟೆ ಹೊಡಿತಾರ ಸರ್. ನೀನು ಹೊಡೆದ್ಬಿಡೋಗಯ್ಯ.
ಮೊದ್ಲೇ ಹೇಳಕ್ಕಿಲ್ವಾ? ಮೊದ್ಲೇ ಹೇಳಿದ್ರೆ ಯಾಕೆ ಮಾಡಿದಿರಲ್ಲ? ಓ ಮಾಡಿದೀನಿ ಸರಿ, ಇನ್ 1 hour ಇಲ್ಲಿ ಬರ್ಬೇಡಿ. ಸರಿ, ಏನಾರ ಮಾಡ್ಕೋಪ್ಪ. ಸರ್, ಮತ್ತೇನಯ್ಯ ನಿಂದು? ನನ್ಗೇನ್ ಪ್ರಾಬ್ಲಮ್ ಆಗಲ್ಲ ತಾನೆ? ತಗೋ ಚಾರ್ಜು. ಕಾರು ಹೊರಗಡೆ ನಮ್ಮ ಹುಡುಗರಿಗೆ ಹೊಡೆದು ಬಂದೆಯಾ? ಇಲ್ಲಿ ನಿನ್ನ ಕತ್ತರಿಸಿ ಹಾಕುವೆ. ಏನಣ್ಣ, ಇದನ್ ಮೊದ್ಲೇ ಹೇಳಕ್ಕಿಲ್ವಾ? ಎಂತ ಮಾಡ್ತಿದ್ದೆ? ಮಂಡ ಬಿಚ್ಚಿ ಹೊಡೆಯಿರೋ ಅವನನ್ನ. ಯಾರು ಇವನು ಈ ತರ ಫೈಟ್ ಮಾಡ್ತಾವನೆ? ನಮ್ಮ ಊರು ಪುತ್ತೂರು ಗೊತ್ತುಂಟಾ ನಿಂಗೆ? ಮುತ್ತು ಕೊಡ್ತಾ ಇದ್ರೆ ಸೈಲೆಂಟ್ ಆಗಿ ತಗಂತ ಇರ್ಬೇಕಷ್ಟೇ. ಸರ, ನಾ 10 ನಂಬರ್ ಬ್ಯಾರಕ್ಕಿಂದ ಉಳ್ಳಾಗಡ್ಡಿ ಮಾತಾಡಕತ್ತೇನ್ರಿ ಸರ. ಓವರ್. ಸರ, ಸಾಹೇಬ್ರಿ ಫುಲ್ ಚಾರ್ಜ್ ತಗೊಂಡ್ಬಿಟ್ರಿ ಸರ. ಓವರ್. ಹಂಗಂತ್ರಿ ಸರ, ಡಬಲ್ ಓವರ್ ಸರ. ಮಗ ಯಾವ ಇರೋದವನ ಈ ರೇಂಜ್ ಹೊಡಿತಾವನೆ? ಸರ, ಸಾಹೇಬ್ರು ಫುಲ್ ಸೀರಿಯಸ್ ಆಗಿ ವರ್ಕ್ ನಡೆಸಿಬಿಟ್ಟಾರಿ ಸರ. ನಾಳೆ ದಿವಸ ಹೆಚ್ಚು ಕಮ್ಮಿ ಏನಾರ ಆಗಿ ಎನ್ಕ್ವೈರಿ ಬಂತಪ್ಪ ಅಂದ್ರ ನಾವಿಬ್ರು ಮನೆಗೆ ಹೋಗೋದ್ ಗ್ಯಾರಂಟಿ ಸರ. ಮೆಸೇಜ್ ಫೈನಲ್ ಓವರ್ ರೀ. ಏನು ಸಾಹೇಬ್ರು ಅಷ್ಟೊಂದು ಸಿಕ್ತಾ ವರ್ಕ್ ಮಾಡ್ತಾವ್ರ? ಅಯ್ಯೋ ಇರಪ್ಪ, ಆ ನನ್ನ ಮಕ್ಕಳಿಗೆ ಹೆಚ್ಚು ಕಮ್ಮಿ ಆಗಿ ನಾನ್ ಸಸ್ಪೆಂಡ್ ಆಗ್ಬಿಟ್ರೆ ನನ್ನ ಹೆಂಡತಿ ಮಕ್ಕಳ ಗತಿ ಏನು? ಇಂಥ ಕನಸುಗಳನ್ನ ಕೇಳ್ಕೊಂತ ನಾ ಇಲ್ಲೇ ಕುಂತಿ ಅಂದ್ರ ನೌಕರಿ ಕಳ್ಕೊಂಡು ಕನಸಿನಾಗ ಹೆಂಡ್ರ ಮಕ್ಳು ಕರ್ಕೊಂಡು ಸಂಬಳ ಎಣಸ ಪರಿಸ್ಥಿತಿ ಬಂದಿತ್ತು. ಓಯಪ್ಪ ನಂದು. ಸರ್, ಇದು ಕನ್ಸಲ್ಲ ಸರ್, ಒರಿಜಿನಲ್ ನನ್ ರಿಯಲ್ ಲೈಫ್ ಸ್ಟೋರಿ. ನೀವು ಬರಲೇ ಇದು ನನ್ನ ರಿಯಲ್ ಸ್ಟೋರಿ ಆಗಿತ್ತಂದ್ರ ನೀನ್ ಸಿನಿಮಾದವನೇ ಆಗಿತ್ತಿದ್ರ ಬಿಡಿಸಂಡ್ ಯಾರು ಬರ್ಬೇಕಾಗಿತ್ತಲ್ಲ. ಅದಕ್ಕೆ ಬಂದಿತ್ತು ಸರ್. ನಿಮ್ಮ ಶೂಟಿಂಗ್ ಯೂನಿಟ್ ಜೊತೆ ಒಬ್ಬ ಖೈದಿ ಎಸ್ಕೇಪ್ ಆಗಿದೆ. ಅವ್ನು ಯಾರಂತ ಗೊತ್ತೇನ್ರಿ? ನಟೋರಿಯಸ್ ಬ್ಲೇಡ್ ರಾಜ. ಅವನು ಹುಡುಕೊಡ್ತೀರಾ ನೀವು? ನಿಮಗೆ ಶೂಟಿಂಗ್ ಪರ್ಮಿಷನ್ ಕೊಟ್ಟಿದ್ದಕ್ಕೆ ನಮ್ಮ ಇಲಾಖೆಗೆ ಕೆಟ್ಟ ಹೆಸರು ಗೊತ್ತೇನ್ರಿ? ನೀವೇನೆಲ್ಲ ಅಲ್ಲಿ ಕತೆ ಕಾಯ್ತಿದ್ರೇನ್ರಿ? ಗೇಟಲ್ಲಿ ಏನ್ರಿ ಮಾಡ್ತಿದ್ರ ನೀವು? ಎಲ್ಲರನ್ನು ಚೆಕ್ ಮಾಡಿ ವೆರಿಫೈ ಮಾಡೋದು ಬಿಟ್ಟು ಶೂಟಿಂಗ್ ನೋಡ್ತಾ ಇದ್ರಾ? ಫಸ್ಟ್ ಕಳ್ಸಿ ಅವ್ನ ಆಚೆಗೆ. ಸರಿ ಸರ್. ಹಾಗೆ 2 ಬೇಲ್ ಬಾಂಡ್ನು ವೆರಿಫೈ ಮಾಡಿದ್ದೀನಿ, ಎಲ್ಲ ಸರಿಯಾಗಿದೆ. ಇವ್ರ ಬದಲು ಮತ್ತೆ ಬೇರೆ ಯಾರು ಬಿಟ್ಕಿಟ್ಟಿರಾ? ಮುತ್ತುರಾಜ ಜೂನಿಯರ್ ಆರ್ಟಿಸ್ಟ್ ಶೂಟಿಂಗ್ ನವನು ಕೇಶವ ಅಲಿಯಾಸ್ ಪಿಕ್ಲಾ, ತ್ಯಾಗರಾಜು ಅಲಿಯಾಸ್ ಬೆಕ್ಕು. ನೋಡ್ರಪ್ಪ, ಬಿಡುಗಡೆ ಇರ್ತದೆ, ತಕ್ಷಣ ಗೇಟ್ ಬಳಿ ಬರ್ಬೇಕು. ಏನ್ ರಿಲೀಸಾ? ದೊಡ್ಡ ಆಸ್ಪತ್ರೆಗೆ ಸೆಂಟ್ರಲ್ ಜೈಲಿಗೆ ಬರ್ತೀನಿ ಅಂತ ಹೇಳ್ಬಾರ್ದಂಗ ಹೋಗ್ತಾ ಇರ್ಬೇಕು. ಮತ್ತೆ ಬರಕ್ ಏನೋ ಪ್ಲಾನ್ ಮಾಡಿ ಮಾಡಕೋ ಬರಲ್ಲ ಸರ್. ಒಂದ್ಸಲ ಬಂದೋದವ್ರು ಮತ್ತೆ ಬರ್ಲೇಬೇಕಿಲ್ಲಿ. ಜನ ನೋಡಿದ್ರ ಒಳ್ಳೆ
ಹ್ಯಾಂಡ್ ಫೈಟ್ರು ಜಮಾನದಲ್ಲಿ ನೋಡಿದ್ದೆ ಈಗ ನಿನ್ನೆ ನಿನ್ನೆ ನೋಡ್ತಾ ಇದ್ದೀನಿ ಫೈಟ್ ಅಲ್ಲ ಆಕ್ಟ್ ಆಕ್ಟ್ ಏನೋ ಮಗ ಮೌದು ನಂಗ್ ಹೊಡೆದಾಕ್ಬಿಟ್ಟೆ ನೀನ್ ಹೊರಗಡೆ ಹೋದ್ರೆ ಅವ್ರ ಕಡೆ ಹುಡುಗರು ಸುಮ್ನೆ ಬಿಡ್ತಾರ ಅನ್ಕೊಂಡ ಗುರು ಹೊರಗಡೆ ಇರೋರ್ಗೆ ಹೊಡೆದಿದ್ದಕ್ಕೆ ಇವ್ರು ನನಗೆ ಇಲ್ಲಿ ಒಳಗೆ ಲಾಕ್ ಮಾಡ್ಕೊಂಡಿದ್ದು ಅದಕ್ಕೆ ಒಬ್ನೊಬ್ಬನ್ಗೂ ತದಕಿದ್ದು ಇನ್ ಹೊರಗಡೆ ನಾನು ಯಾರು ಮುಡ್ತಾರ ಗುರುವೆ ಹಾ ಬೋಲ್ ನನ್ ಮಗನಪ್ಪ ನೀನು ಗೊತ್ತಾಯ್ತಲ್ಲ ಸೈನ ಕಣ ಹಾ ಯಾರಲ್ಲಿದ್ರು ಹಂಗೆ ಪೊಲೀಸನ ಎಲ್ಲ ಕಣ ಸೈನ ಹಾಕ್ಬಿಟ್ಟು ಹೋಗಯ್ಯ ಅಯ್ಯೋ ನಿಮ್ ಹೀರೋನ್ ನೋಡ್ರಯ್ಯ ನನ್ ಕೈಲಿ ನೋಡಕ್ ಆಗ್ತಾ ಇಲ್ಲ ಕಣ್ರಯ್ಯ ಎರಡೇ ದಿನಕ್ಕೆ ಹೆಂಗ್ ಸ್ವರ್ಗೋಗ ನೋಡ್ರಯ್ಯ ಬಾರು ಮುತ್ತು ಯಾಕೋ ಹಿಂಗಾಗ್ಬಿಟ್ಟಿದ್ಯಾ ನನ್ ಸರ್ವಿಸ್ ಅಲ್ಲ ಯಾರಿಗೂ ಹಿಂಗಾಗಿಲ್ಲ ಸಾಯ್ಬಿಡ್ತೀನಿ ಸ್ವಲ್ಪ ಏನ್ ಮಾಡಿದ್ರೆ ನನ್ನ ಲೈಫ್ ಎಕ್ಕುಟ್ಟೋಗ್ಬಿಡೋದಲ್ಲ ಒಳಗೆ ಅವನ ಎಸ್ಕೇಪ್ ಆಗಿದ್ಕೆ 12 ವರ್ಷ ನನ್ನ ಹಾಕೊಂಡ್ ಜಡ್ದಿರೋರು ಅವಾಗ ನೀ ಬಂದ್ಬಿಡ್ಸ್ಕೊಂಡು ನೀನ್ ಒಳಗ್ ಲಾಕ್ ಆಗಿದ್ಯಾ ಅಂತ ಏನೋ ಐದು ಬದ್ರ ಕೊಡು ನನ್ನ ಮಗನ ಏನಾದ್ರೂ ಪರವಾಗಿಲ್ಲ ಇವ್ರು ಸುತ್ತಾಕ್ಬಿಟ್ಟು ಸಾಯ್ಬಿಡ್ತೀನಿ ಒಳಗಡೆ ಒಬ್ಬ ದೊಡ್ಡ ಹೀರೋ ಆಗಿದ್ದಾನೆ ಅವ್ನಿಗೆ ಏನಾಗಿದೆ ಅವನ್ನ ಬಿಡಿಸ್ಕೊಂಡ್ ಬರ್ಬೇಕು ಅನ್ನೋ ಜ್ಞಾನ ಬೇಡ ನಿನ್ಗೆ ಯಾಕೆ ಬರ್ತೀಯ ಹೇಳು ಆಫ್ಟರ್ ಆಲ್ ಒಬ್ಬ ಜೂನಿಯರ್ ಆರ್ಟಿಸ್ಟ್ ಗುಂಪಲ್ಲಿ ಇಲ್ಲ ಅಂತ ತಾನೆ ಇಲ್ಲಪ್ಪ ನಾನೇ ತಾನೇ ಬಿಟ್ಟು ಮೊದ್ಲೇ ಹಾರ್ಟ್ ಪೇಷಂಟ್ ನಾನು ಲೋ ಮಗ ಆಗಿದ್ದಾಗೋಯ್ತು ಬಿಟ್ಬಿಡು ಏನೋ ಬೈ ಚಾನ್ಸ್ ಮಿಸ್ಟೇಕ್ ಆಗೋಯ್ತಂತೆ ಇಷ್ಟೆಲ್ಲ ಆಗಿದೆ ಆ ಚಾನ್ಸ್ಗೋಸ್ಕರ ಅವಳು ಒಪ್ಕೊಳ್ತಿದ್ದಕ್ಕೆ ನಾನು ಇಲ್ಲಿ ಬಂದಿದ್ದು ಲಾಕ್ ಆಗಿದ್ದು ನಾನು ಅವಳನ್ನ ಸುಮ್ಮನೆ ಬಿಡಲ್ಲ ಈಗ ಎಲ್ಲಿ ಸಿಗ್ತಾಳ